ವಿದ್ಯಾರ್ಥಿಗಳು, ಇದು ಸೈನಿಕ್ ಸ್ಕೂಲ್ಗೆ ಮತ್ತು ನವೋದಯಕ್ಕೆ ಬೀಳ್ತಕ್ಕಂಥ ಗಣಿತಗಳು ಇವು ನವೋದಯದಾಗ ಬಿದ್ದಾವ, ಸೈನಿಕ್ ಸ್ಕೂಲ್ನಾಗ ಬಿದ್ದಾವ. ಇದನ್ನ ಬರೇ ತಲೆಯಲ್ಲೇ ಕೆಲಸ ಮಾಡೋದದ. ಇದೇನು ನಾ ಹೆಂಗೆ ಒಂದು ತಿಳಿಸ್ತನು ನೀವು ಲಕ್ಷ್ಯ ಕೊಟ್ಟು ನೋಡಿಬಿಟ್ರೆ ಗೊತ್ತಾಗ್ಬಿಡ್ತ. ಈಗ 0.36 ಗುಂಡ್ಲೆ 9.8 = 3.528 ಅದ. ಸ್ವಲ್ಪ ವಿಚಾರ ಮಾಡ್ಬೇಕು ನೀವು. ಇಲ್ಲಿ ದಶಮಾಂಶ ತೆಗೀರಿ, ಇಲ್ಲಿ ದಶಮಾಂಶ ತೆಗೀರಿ, ಇದು 36. ನೀವು ನೋಡಿ ಇಲ್ಲಿ ಹಚ್ಕೋರಿ. 3.6 ಗುಂಡ್ಲೆ 0.098 ಬರೋಬರಿ. ನೋಡಿ ಇಲ್ಲೇ ದಶಮಾಂಶ ತೆಗೀರಿ 36, ಇಲ್ಲಿ ದಶಮಾಂಶ ತೆಗೀರಿ 36, ಇಲ್ಲೇ ದಶಮಾಂಶ ತೆಗೀರಿ 98, ಇಲ್ಲಿ ದಶಮಾಂಶ ತೆಗೆದ್ರೆ 98. ಇನ್ನು ಇದನ್ನು ದಶಮಾಂಶ ತೆಗೆದೇ ಇಟ್ಕೊಂಡು ಬಿಡ್ಬೇಕು ನೀವು. 35, 28 ದಶಮಾಂಶ ತೆಗೆದು ಯಾಕೆ ಉತ್ತರ ಇಡಬೇಕು ಅಂದ್ರೆ ಇದರ ಸ್ಥಾನ ನೀವು ಇದಕ್ಕೆ ಹಚ್ಬೇಕಾಗ್ತದೆ. ನೋಡಿ ಎಷ್ಟು ಇನ್ನೊಂದ್ಸಲ ಇದು ನವೋದಯ ಗ್ಯಾರಂಟಿ ಬೀಳ್ತದ, ಸೈನಿಕ್ ಸ್ಕೂಲ್ ಗ್ಯಾರಂಟಿ ಬೀಳ್ತಾವ. ಎಲ್ಲ ನಿಮ್ಮ ಸೈನಿಕ್ ಸ್ಕೂಲ್ ನವೋದಯದ ಮಾದರಿಗಳು ಇಷ್ಟು ಕೊಟ್ಟಾಗ ನೀವು ಎಕ್ದಮ್ ಎಕ್ಸ್ಟ್ರಾರ್ಡಿನರಿ ಆಗಿಬಿಡ್ತಾರೆ. ಅದನ್ನು ತಿಳ್ಕೊಬೇಕು ನೀವು. ನೋಡ್ರಿ ಇದನ್ನ ಹಚ್ಕೋರಿ ಕ್ವಶನ್. 36, 3.6, 0.098 ಬರೋಬ್ಬರಿ. ಇದನ್ನು ನಾವು ದಶಮಾಂಶ ಯಾಕೆ ತೆಗಿಬೇಕಾಗ್ತದ ಅಂದ್ರೆ ಇದ್ರ ಸ್ಥಾನ ಹಚ್ಕೋಬೇಕಾಗ್ತದೆ ನೀವು. ಈಗ ನೋಡಿ ಇದನ್ನ ದಶಮಾಂಶ ತೆಗೀರಿ 36, ಇದು 36, ಇದನ್ನ ದಶಮಾಂಶ ತೆಗೀರಿ 98, ಇದನ್ನ ದಶಮಾಂಶ ತೆಗೀರಿ 98. ಇದನ್ನ ದಶಮಾಂಶ ತೆಗೆದು ಇಲ್ಲಿ ಹಚ್ಕೊಂಡು ಬಿಡ್ರಿ ನೀವು ಉತ್ತರ. ಇನ್ನು ಸ್ಥಾನದಲ್ಲಿ ಹಾಕ್ರಿ 1, 2, 3, 4, 1, 2, 3, 4.0. ನೋಡ್ರಿ ಏನು ಬೀರಿ ಅದ. ಇವು ಬಿದ್ದಾವಿಲ್ಲ ನೋಡ್ಕೊರಿ. ಸೈನಿಕ್ ಸ್ಕೂಲ್ನಾಗ ಬಿದ್ದಾವ, ನವೋದಯದಾಗ ಬಿದ್ದಾವ. ಬರೋಬರಿ 0.3528 = 0.3528. ಇಂಥ ಮಾದರಿನೇ ಇಷ್ಟು ಕೊಟ್ಟು ಮಾಡಿ ಅಂದ್ರೆ ಅದು ನಿಮಗೆ ಬಂದಾವಂತ ಅರ್ಥ ಆಗ್ತದೆ. ಸರಿಯಾಗಿ ಇದನ್ನು ನೀವು ಹಾಕಬೇಕು, ಸರಿಯಾಗಿ ತಿಳ್ಕೊಬೇಕು. ವಿಡಿಯೋ ದೊಡ್ಡದಾಗ್ತದ, ನೀವು ಆಗೋ ತನಕ ವಿಡಿಯೋ ತೆಗಿಬೇಡ್ರಿ. ಈಗ ಮ್ಯೂಟ್ ತೆಗೀರಿ, ನಾ ತಿಳಿಸ್ತೇನೆ. ಯಾಕಂತಂದ್ರೆ ನಾ ಬಂದೆ ಅಂದ್ರೆ ಗಣಿತ ತಿಳಿಸ್ತಿರ್ತಾನೆ. ಮ್ಯೂಟ್ ಮಾಡಿಬಿಡ್ರಿ ನೀವು ಒಂದು ತಾಸು ತಗೋರಿ ಗಣಿತ ಮಾಡಲಿಕ್ಕೆ. ಆದರೆ ಹಾಗೆ ಮ್ಯೂಟ್ ಮಾಡ್ಲಾರ್ದು ಬಿಟ್ರೆ ನಾ ಬಂದು ಗಣಿತ ಹೇಳ್ತೀನಿ. ಅದಕ್ಕೆ ಈಗ ನೋಡಿ ಇಲ್ಲೇ ಗುಣ್ಯ, ಗುಣಕ, ಗುಣಲಬ್ಧ ಅದ. ಮುಂದೆ ಭಾಜ್ಯ, ಭಾಜಕ, ಭಾಗಲಬ್ಧ ಅವು ಬರ್ತಾವ. ಭಾಗಲಬ್ಧ, ಭಾಜಕ, ಭಾಜ್ಯ, ಭಾಜಕ, ಭಾಗಲಬ್ಧ ಅದರಾಗ ಸಹಿತ ನೀವು ಇದನ್ನು ಉತ್ತರ ಕಂಡು ಹಿಡಿದಿರ್ತದೆ. ಭಾಗಾಕಾರ ಕೊಟ್ಟಿರ್ತಾನ, ಗುಣಾಕಾರದಾಗ ಉತ್ತರ ಹಾಕಿರ್ತಾನೆ. ಗುಣಾಕಾರದಾಗ ಉತ್ತರ ಕೊಟ್ಟಿರ್ತಾನ, ಭಾಗಾಕಾರದಾಗ ಹಾಕಿರ್ತಾನೆ. ಈ ಅನುಕ ನಂಬರ್ದಾಗ ಗಣಿತ ಗ್ಯಾರಂಟಿ ಸೈನಿಕ್ ಸ್ಕೂಲ್ಗೆ ನವೋದಯಕ್ಕೆ ಬಿದ್ದೆ ಬೀಳ್ತದೆ. ನನ್ನ 30 ವರ್ಷದ ಅನುಭವದೊಳಗೆ ನವೋದಯಕ್ಕೆ ಏನು ಬೀಳ್ತಾವ, ಸೈನಿಕ್ ಸ್ಕೂಲ್ಗೆ ಏನು ಬೀಳ್ತಾವ ಅನ್ನೋದು ಅಂದಾಜ್ ಮೇಲೆ ನಾವು ಆ ಅಭ್ಯಾಸನ ಕವರ್ ಮಾಡಿರ್ತೀವಿ. ಒಂದು 15 ಮಾರ್ಕ್ಸ್ ಏನದು ಹೊಸ ಹಾಕಿರ್ತಾನೆ. ನಮಗೆ ಗೊತ್ತಾಗೋದಿಲ್ಲ ಒಳಗೊಮ್ಮೆ. ಏನೋ ಅವರು ಕ್ವಶನ್ ಪೇಪರ್ ತೆಗಿಯೋರು ಭಾಳ ಶಣ್ಯರು ಇರ್ತಾರೋ, ಅವ್ರು ಒಂದು ಭಾರಿ ಇಂಟೆಲಿಜೆಂಟ್ ಇರ್ತಾರೋ. ಅಲ್ಲೇ ಉತ್ತರ ಇರ್ತಾರೆ, ಖರೆ ಕೆದರಿಸ್ತಾರೋ. ಅಂಥ ಶಾರ್ಪ್ ಹುಡುಗರು ವಿಚಾರ ಮಾಡಿ ಗಣಿತ ಏನಾಗ್ತಾರಲ್ಲ ವಿನ್. ಏನು ಗಣಿತ ಮಾಡೋದೇ ಬ್ಯಾಡ. ಇವು ಎಲ್ಲದಕ್ಕೂ ಮ್ಯಾಲೆ ಗುಣಾಕಾರದ, ನಿಮ್ಮ ಕ್ವಶನ್ದಾಗೂ ಗುಣಾಕಾರದ, ಯಾವ ಸಮಸ್ಯೆನೂ ಇಲ್ಲ. ಸ್ಥಾನದಲ್ಲಿ ಹಾಕೋದು ಅಷ್ಟೇ ಕೆಲಸ. ಆಮೇಲೆ ಏನು ಮಾಡ್ತಾನೆ, ಮುಂದೆ ಭಾಗಾಕಾರ ಮ್ಯಾಲೆ ಕೊಟ್ಟಿರ್ತಾನೆ, ಭಾಜ್ಯ, ಭಾಜಕ, ಭಾಗಲಬ್ಧ ಕೊಟ್ಬಿಟ್ಟಿರ್ತಾನೆ, ಗುಣಾಕಾರ ತಳ ಕೊಟ್ಟಿರ್ತಾನೆ, ದಶಮಾಂಶ. ಅವಾಗ ಹೆಂಗೆ ಮಾಡಬೇಕು ಅನ್ನೋದು ಅದು ಕ್ವಶನ್ ಬಂದಾಗ ಮಾತ್ರ ನಿಮಗೆ ನಾ ಮಾದರಿ ಆಗ್ತದೆ. ಯಾಕಂದ್ರೆ ಇದು ಕ್ರಮಬದ್ಧವಾದ ಅಭ್ಯಾಸ ಹೊಂಟಿರ್ತದೆ. ಇಷ್ಟು ಗಣಿತಗಳನ್ನು ನೀವು ನೋಡಿದರೆ ಇದನ್ನು ಇನ್ನೊಂದ್ಸಲ ನಾ ತಿಳಿಸೋದು ಸರ್ ನೀವು ನೋಡಿಬಿಟ್ರಿ ಅಂದ್ರೆ ಬಂದೇ ಬಿಡ್ತದ. ಇದು ಪ್ರಶ್ನೆಯನ್ನು ಒಟ್ಟು ಹಚ್ಕೋಬಾರ್ದು. ಇದು ನೀವು ತಿಳ್ಕೊಬೇಕು. ಆದರೆ 0.36 ಗುಂಡ್ಲೆ 9.8 ಬರೋಬ್ಬರಿ 3.528 ಬರೆಯುತ್ತದೆ ಇದ್ರದ್ದು. ಆದರೆ 3.6 ಗುಂಡ್ಲೆ 0.098 ಬರೋಬ್ಬರಿ ಎಷ್ಟು? ಇದನ್ನು ಹೆಂಗೆ ಎಕ್ಸಾಕ್ಟ್ಲಿ ಕಂಡು ಹಿಡಿಬೇಕಂದ್ರೆ ಇಲ್ಲಿ ಪ್ರಶ್ನೆ ಹಚ್ಕೋರಿ, 3.6 ಹಚ್ಕೊಂಡ್ರಿ, 0.098 ಹಚ್ಕೊಂಡ್ರಿ. ಈಗ ಇಲ್ಲೇ ಏನು ಮಾಡ್ಬೇಕಂದ್ರೆ ಇಷ್ಟು ಸ್ಟಾಪ್ ಆಗಬೇಕು.
ಇದರ ದಶಮಾಂಶ ತೆಗೀರಿ 36, ಇದನ್ನ ದಶಮಾಂಶ ತೆಗೀರಿ 36, ಇದನ್ನ ದಶಮಾಂಶ ತೆಗೀರಿ 98, ಇದನ್ನ ದಶಮಾಂಶ ತೆಗೀರಿ 98. ಈ ಉತ್ತರ ದಶಮಾಂಶ ತೆಗೆದಿಡ್ಬೇಕು. ಇದನ್ನ ದಶಮಾಂಶ ತೆಗೆದು ಇಟ್ಕೋಬೇಕು ನೀವು. ಈಗ ಸ್ಥಾನದಲ್ಲಿ ಎಣಿಸ್ರಿ 1 2 3 4, 1 2 3 4 ಎಲ್ಲ ಮಾದರಿಗಳನ್ನು ಮಾಡಿ. ನಾನು ದೂರ ಸರ್ದನು ಇನ್ನೊಮ್ಮೆ ತಿಳಿಸಿ ಹೇಳಿ ನಾನು. ಓಕೆ, ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ ಬೋರ್ಡ್ ಕಡೆ. ಇದು ಇಲ್ಲಿ ಉತ್ತರದ ಇದನ್ನ ಹಚ್ಕೋಬೇಕು ನೀವು ಪ್ರಶ್ನೆ. ಬರೋಬರಿ 12.5 ಗುಂಡ್ಲೆ 0.035 ಬರೋಬರಿ. ಈಗ ನೋಡಿ, ಇದನ್ನ ದಶಮಾಂಶ ತೆಗೀರಿ 125. ಪ್ರಶ್ನೆ ಏನದ ಒಂದೊಂದು ಇದ್ರಾಗ ಇದನ್ನ ದಶಮಾಂಶ ತೆಗೀರಿ 125, ಇದನ್ನ ದಶಮಾಂಶ ತೆಗೀರಿ 35, ಇದನ್ನು ದಶಮಾಂಶ ತೆಗೀರಿ 35. ಇದನ್ನ ದಶಮಾಂಶ ತೆಗೆದು ಹಚ್ಕೋರಿ. ಯಾಕೆ ನೀವು ದಶಮಾಂಶ ಸ್ಥಾನ ಹಾಕಬೇಕಾಗ್ತದೆ. ಈಗ ಇದ್ರದ್ದು ನೋಡಿ 1 1 2 3 4, 1 2 3 4 ಬಿಂದು 0 ನೋಡ್ರಿ. ಸರಳವಾಯು 0.4375. ನೀವು ICSE ಸಿಲೆಬಸ್ ಮನೆಯಾಗೆ ತಯಾರಾಗ್ತೀರಿ. ಎಲ್ಲೇ ಒಂದು ವರ್ಷ ಕಲಿಬೇಕಿದಂದ್ರೆ ನೀವು ಒಂದು 30 ಚಾಪ್ಟರ್ ಅಭ್ಯಾಸ ಅದ. 30 ಚಾಪ್ಟರ್ ಇನ್ನ ಇದು 2ನೇ ಚಾಪ್ಟರ್ದಾಗ 204ನೇದು ವಿಡಿಯೋ. ಇದು 2ನೇ ಚಾಪ್ಟರ್ದಾಗ 204ನೇ ವಿಡಿಯೋ ನೋಡ್ಬೋದು. ಈಗ ಏನಾರ ನೀವು ವಿಡಿಯೋಗಳು ಎಂಡ್ ತನಕ ನೀವು ನೋಡಿಬಿಟ್ರಿ ಕ್ವಶನ್ ಪೇಪರ್ ತಾನೇ ಬರ್ಲಿಕ್ಕೆ ಚಾಲು ಆಗ್ತದೆ. ತಗೋ ಇದ ಸರ್ ಕಲ್ಸ್ಯಾರ ನಮಗಿದನ್ನು ಆವಾಗ ನೆನಪಾಗ್ತದೆ. ಅದಕ್ಕೆ ಇದಕ್ಕೆ ಏನಂತಾರೆ ರಿವಿಷನ್ ವರ್ಕ್, ಬೇಸಿಕ್ ಸ್ಟಡಿ. ಭಾರಿ ಚಂದ ಕಲಿಬೇಕು. ಈಗ ನೋಡಿ, ಇದಕ್ಕೆ ಇನ್ನೊಂದೇನು, ಮೊಬೈಲ್ನಲ್ಲಿ ಇದು ಟೆಲಿಗ್ರಾಮ್ ಕ್ಲಾಸ್ ಬರುವುದಿಲ್ಲ. ನೀವು ಲೈನ್ ಎಳ್ಸ್ಕೋಬೇಕು. ತಾಲೂಕಾ ಪ್ಲೇಸ್ ಇದ್ರೆ ಹಳ್ಳಿ ಒಳಗೆ 5G ಡಿಸ್ಕ್ ಕೂಡ್ತದೆ. ಅದನ್ನು ಕೂಡಿಸಿದ್ರೆ ನೀವು ಮನೆಯೊಳಗೆ ಒಂದು ಆಂಡ್ರಾಯ್ಡ್ TV ಹಚ್ಚಿಬಿಟ್ರಿ ಅಂದ್ರೆ ಖಲಾಸ್. TV ಒಳಗೆ ಸತತ್ ಗಣಿತ ಹೇಳಿದ್ದು ನೀವು ನೋಡ್ಕೋತ ಕೂಡ್ಬೋದು. ನಿಮಗೆ ಅಭ್ಯಾಸ. ಯಾಕಂದ್ರೆ ನೀವು ಪರ್ಚೇಸ್ ಮಾಡಿರ್ತೀರಿ. ಅದನ್ನು ನಿಮಗೆ ಎಷ್ಟು ದಿವಸ ಬೇಕು ಅಷ್ಟು ದಿವಸ ಇಟ್ಕೋಬೋದು ಗಣಿತ. ಅವತ್ತನ್ನು ಏನು ಮಾಡಬೇಕು, ಟೆಲಿಗ್ರಾಮ್ದಾಗ ಏನು ಅಭ್ಯಾಸ ಬರ್ತಲ್ಲ ಒಂದು ನೋಟ್ಬುಕ್ ತೊಗೊಂಡು ಬಡ 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 ಬಿಡಿಸಿ ತಕ್ಕೊಂಡು ಇಟ್ಕೋಬೇಕು. ನೀವು ಬೇಕಾದಾಗ ರಿವಿಷನ್ ಮಾಡ್ರಿ ಅದನ್ನು. ಯಾಕಂದರೆ ಕೆಲವೊಂದು ಡೇಟ್ ಇರ್ತದೆ, ಬಂದ ಡೇಟಾ ಮತ್ತು ಡ್ಯೂ ಡೇಟಾ. ಆ ಡ್ಯೂ ಡೇಟ್ ದಾಟ್ತಾರೆ ಅಭ್ಯಾಸ ಹೋಗಿಬಿಡ್ತದೆ. ಒಂದು ವರ್ಷ ತನಕ ಹೊಳಿ ಸಿಗೋದಿಲ್ಲ ನಿಮ್ಗೆ ಅದು ಅಭ್ಯಾಸ. ಅದಕ್ಕೆ ನೀವು ಟೆಲಿಗ್ರಾಮ್ ಕ್ಲಾಸನ್ನು ಭಾರಿ ಫಾಸ್ಟಾಗಿ ಬರ್ಕೋಬೇಕು ನೋಟ್ಬುಕ್ನ. ಈಗ ನಾವು ಇಲ್ಲಿ ತಿಳಿಸಿದ್ದೆ ನಿಮಗೆ 12.5 ಗುಂಡ್ಲೆ 0.35. ಇದರ ಉತ್ತರ ದಶಮಾಂಶ ತೆಗೆದು ಇಟ್ಬಿಡ್ರಿ. ಇದು ಹೌದಲ್ಲ ಪ್ರಶ್ನೆನೂ ಚೆಕ್ ಮಾಡ್ಕೋಬೇಕು. ಸರ್ ಹೇಳ್ಯಾರಂತ ಇಡ್ಲಿಕ್ಕೆ ಹೋಗ್ಬಾರ್ದು, ಕನ್ಫರ್ಮ್ ಮಾಡ್ಕೋಬೇಕು. ಹೆಂಗೆ ದಶಮಾಂಶ ತೆಗೀರಿ. ಇದು ಕರೆಕ್ಟ್. ಇದು 125, ಇದು 125, ಇದು 35, ಇದು 35 ದಶಮಾಂಶ ತೆಗೆದು ಇದ್ರ ಉತ್ತರ ಇಟ್ಬಿಡ್ರಿ. 43.75 43 ರೈಟ್. 1 2 3 4 4 ಸ್ಥಾನ ಇಟ್ಬಿಡ್ರಿ. ಈಗ ನೋಡಿ, ಇಲ್ಲಿ ಪ್ರಶ್ನೆ ಇಷ್ಟು ದೊಡ್ಡದ, ಏನೂ ತಲೆ ಕೆಡ್ಸ್ಕೋಬೇಡ್ರಿ. ಇದು ನೋಡ್ರಿ, ಇದು ಅದ ಗುಣ್ಯದ ಗುಣಕದ ದಶಮಾಂಶ ತೆಗೆದ್ರೆ ಸೇಮ್ ಬರ್ತವೆ. ಈಗ ಇನ್ನೊಂದು ತೀರಾ ಈಸಿ ಮೆಥಡ್ ನೋಡ್ರಿ. 10 6 8 7 5 ನೋಡ್ರಿ. ಈಗ ಮತ್ತೆ ತೀರಾ ಸರಳ ಮೆಥಡ್ ಇದು. ಯಾಕೆ ನಾ ಈಗ ಡೈರೆಕ್ಟ್ ಉತ್ತರ ಇಟ್ಟ ನೋಡ್ರಿ. ಇದು ಗುಣ್ಯ, ಇದು ಗುಣಕ. ಗುಣ್ಯದ ಗುಣಕದ ದಶಮಾಂಶ ತೆಗೆದ್ರೆ ಈಕ್ವಲ್ ಅದ. ಆ ಗುಣಲಬ್ಧನ ಇಲ್ಲಿ ಹಚ್ಕೊಂಡು ಬಿಡ್ರಿ. ಸ್ಥಾನ ಬೆಲೆ ಎಣಿಸ್ರಿ. 1 2 3 1 2 3 ಬರೋಬರಿ = 106.875. ನೋಡ್ರಿ ಹೆಂಗೆ ಹೋಗಣಿತ. ಡಿಟೇಲ್ ಹಚ್ಕೊತ್ ಕೊಡಿದ್ರೆ ಟೈಮ್ ಹಾಳಾಗ್ತದೆ. ಅದಕ್ಕೆ ನಿಮಗೆ ಹೆಂಗೆ ಹಚ್ಚಬೇಕನ್ನೋದು ತೋರಿಸಿದ್ ನಾ ಇನ್ನೊಂದ್ಸಲ ತೋರಿಸ್ತೀನಿ. ಯಾಕೆ ನಾನು ನಿಮ್ಗೆ ಹೇಳಿದಂದ್ರೆ ನಿಮಗೆ ಆದಷ್ಟು ಟೈಮ್ ಕ್ವಿಕ್. OMRದಾಗ ಹೆಂಗೆ ಹಾಕಬೇಕಿದು ಈ ಥಿಯರಿ ತೋರಿಸಿದ್ರೆ ನಾವು OMRದಾಗ ಏನು ಮಾಡಬೇಕು, 14 ದಶಮಾಂಶ ತೆಗೆದ್ರೆ 14 25 ಅದ, ಅಲ್ಲಿ 14 25 ಅದ, ಅಲ್ಲಿ ದಶಮಾಂಶ ತೆಗೆದ್ರೆ 75 ಅದ, ಇಲ್ಲೂ ದಶಮಾಂಶ ತೆಗೆದ್ರೆ 75 ಆಗ್ತದೆ. ಓಕೆ, ಉತ್ತರ ಇಟ್ಕೊಂಡು ಬಿಡೋದು. 10
6 8 7 5. ಇದ್ರ ಸ್ಥಾನದಲ್ಲಿ ಅಲ್ಲಿ 2 ಅದ, ಇಲ್ಲಿ 1 ಅದ, ಇಲ್ಲಿ 1 2 3 ಸ್ಥಾನ ಬಿಟ್ಟು ಬಿಂದು ಕೊಟ್ಬಿಟ್ರೆ ಆನ್ಸರ್ ಮುಗೀತು. 106 ಬಿಂದು 875. ಇದು OMR ಥಿಯರಿ. ಇದು ಹಿಟ್ಟಿತ್ತು ಅಂದ್ರೆ ಚಪಾತಿ ಮಾಡ್ಬೋದು, ಹೋಳಿಗೆ ಮಾಡ್ಬೋದು, ಕಡಬ ಮಾಡ್ಬೋದು. ಹಿಟ್ಟಂದ್ರೆ ಏನು? ಪ್ರಯತ್ನ, ಲಕ್ಷ್ಯ. ಅದು ಭಾಳ ಇಂಪಾರ್ಟೆಂಟ್. ಬೇಕಾದಂಗೆ ನಿಮಗೆ ತಲೆ ಇತ್ತಂದ್ರೆ ಬೇಕಾದಂಥ ಗಣಿತಗಳನ್ನು ನೀವು ವಿದ್ಯಾರ್ಥಿಗಳು ನಮ್ಗಿಂತಲೂ ನೀವು ಭಾಳ ಶಾಣ್ಯರಾಗ್ತೀರಿ ಲಕ್ಷ ಕೊಟ್ಟು ನೋಡಿದ್ರೆ. ನಮ್ಮದು ನೆನಪಿನಲ್ಲಿ ಹೋಗ್ತದೆ. ನೋಟ್ಬುಕ್ ತೆಗೆದು ನೋಡೋದು ಬಿಡಿಸೋದು, ನೋಟ್ಬುಕ್ ಹಿಂಗೆ ಮಾಡಿ ನೋಡೋದು ಬಿಡಿಸೋದು ನಮ್ಮ ತಲೆ. ಯಾಕಂದ್ರೆ ವಯಸ್ಸಾಗಿರ್ತದೆ. ನೀವು ಹಂಗಲ್ಲ, ಪಕ್ಕ ನೆನ್ಪಿಟ್ಟಿರ್ತೀರಿ. ಮೇದಾಗ ನಾವು ಜೂನ್ದಾಗ ಸಾಲಿ ಹೇಳಿದ ಅಭ್ಯಾಸ ಜನವರಿ ಒಳಗೆ ಹುಡುಗರು ಆದದ್ದು ಹೇಳ್ತಾವೆ. ಹುಡುಗರು ನೋಟ್ಬುಕ್ ಅದಾನ ತೆಗೆದು ತೋರಿಸ್ತಾರೆ. ಗಣಿತ ಅಷ್ಟೇ ಇರ್ತಾವೆ ಹುಡುಗರು. ನೋಡಿ, ಈಗ ಮ್ಯಾಲೆ ಏನು ಮಾಡ್ಯಾನ? ಪೂರ್ಣ ಸಂಖ್ಯೆ ಕೊಟ್ಬಿಟ್ಟಾರೆ. ನೋಡಿ, ಇದು ದಶಮಾಂಶ ತೆಗೆದ 45 ಅದ, ಇಲ್ಲಿ ದಶಮಾಂಶ ತೆಗೆದು ಇದು 45 ಆಯ್ತು. ಇದು 135, ಇದನ್ನು ದಶಮಾಂಶ ತೆಗೆದು ಬಿಡ್ರಿ 135 ಆಯ್ತು. ಉತ್ತರ ಸೀದಾ ಹಚ್ಕೊಂಡು ಬಿಡ್ರಿ 60 75 ಉತ್ತರ ಹಚ್ಕೊಂಡು ಬಿಡ್ರಿ. ಇದ್ರದ್ದು OMR ಥಿಯರಿ. ಇದು ಸ್ಥಾನ ಬೆಲೆ ಎಣಿಸ್ರಿ. 1 2 3 4 5. ಇಲ್ಲಿ 3 4 ಅವ. 4 ಅಂದ್ರೆ 1 0 ಕೊಟ್ಕೊಂಡು 1 ಬಿಂದು ಕೊಟ್ಟು ಸ್ಥಾನ ಮಾಡಿ 5 ಮಾಡ್ಕೋಬೇಕು. ಇದು OMR ಥಿಯರಿ. ತಿಳಿತ? OMR ಥಿಯರಿ ಹಂಗೆ ಒಂದು ರೀತಿ, ಒಂದು OMR. ನವೋದಯದಾಗ ಹೆಂಗೆ ಹಾಕಬೇಕು ನೋಡಿ. ಚೆನ್ನಾಗಿ ಮತ್ತೊಂದ್ಸಲ ರಿವಿಷನ್ ಮಾಡಿಬಿಡ್ರಿ. ಇದು ನೋಡ್ರಿ, ಇಲ್ಲಿ ಏನು ಸ್ಥಾನದಲ್ಲೇ ಕೊಟ್ಟಿಲ್ಲ, ಏನು ಬಿಡುವಲ್ಲ. ಯಾಕೆ ಆದರೆ ಈ ಅಂಕೆಗಳು ಇದರಾಗವ ಎಲ್ಲೋ ಚೆಕ್ ಮಾಡ್ಕೊಳ್ಳೋದು ಭಾರಿ ಇಂಪಾರ್ಟೆಂಟ್. ಇದಕ್ಕೇನು ದಶಮಾಂಶ ಹಾಕಿಲ್ರಿ ಅನ್ನಬಾರ್ದು ನೀವು. ಈ ಅಂಕೆಗಳು ಪ್ರಶ್ನೆದೊಳಗೆ ಅವನು ಇಲ್ಲೋ ಅದನ್ನು ನೋಡ್ಕೋಬೇಕು. ದಶಮಾಂಶ ಇಲ್ಲ, 45 ಆಯ್ತು. ದಶಮಾಂಶ ತೆಗೆದ್ರೆ 45 ಆಯ್ತು. ಇದು 135 ಅದ. ದಶಮಾಂಶ ತೆಗೆದ್ರೆ 135. ಇದನ್ನು ಬೇಕಾದಂಗೆ ಗುಣಲಬ್ಧ ಹಚ್ಚಿಬಿಡ್ರಿ. ಇಲ್ಲಿ ಸ್ಥಾನದಲ್ಲಿ ಅನ್ಸರಿ 1 2 3 4 5. 1 2 3 4 5. 4 ಅಂದ್ರೆ 1 ಸ್ಥಾನ ಹಿಂದೆ 0 ಹಚ್ಚಿ ಪಾಯಿಂಟ್ ಹಚ್ಬೇಕು. ನೀವು ಈ ವಿಡಿಯೋಗಳು ನೋಡ್ರಿ. ನೀವು ಕುತ್ಕೊಂಡು ನೀವು ಇಂಟ್ರೆಸ್ಟ್ ಗಣಿತದ ಬಗ್ಗೆ ನೀವು ತಗೊಂಡ್ರಿ ಅಂದ್ರೆ ನೀವು ಆ ವಿಡಿಯೋದ ಮುಂದಿಂದೆ ಎದ್ದು ಹೋಗೋದಿಲ್ಲ. ಶಾಲ್ಯಾಗ ಹಿಂಗೆ ಕಲಿಸ್ತಾರೆ. ಇದು ಭಾರಿ ಸೈಲೆಂಟ್. ಇದು ಅಲ್ಲಿ ಹುಡುಗರು ಗಲಾಟೆದೊಳಗೆ ಉತ್ತರ ಹೇಳ್ತಿರ್ತಾರ ಸರ. ಅಲ್ಲಿ ನಿಮಗೆ ಏನು ವ್ಯತ್ಯಾಸ ಹೇಳ? ನಮ್ಮ ಮೈಗೆ ಬರಂಗಿಲ್ಲ, ಸುಳ್ಳು ಹೇಳಂಗಿಲ್ಲ. ಇದನ್ನು ಕಡ್ತಾ ಹೊಡೀರಿ ಹುಡುಗರೇ. ಸರ 15 3ಲೇ ರೀ, 15 4ಲೇ ರೀ. ಆ ಹುಡುಗರು ಹೇಳೋಣಿಕೆ ಮೇಲೆ ಲೆಕ್ಕ ನಾವು ಮಾಡ್ತಿರ್ತೀವಿ. ಇಲ್ಲಿ ಅವ್ 15 4ಲೇ 75 ಅಂದ್ರೆ ಹಾಗೆ ಜಡದ್ ಬಿಡ್ತೀವಿ ನಾವು. ಬಿಡುದಿಲ್ಲ, ಯಾಕೆ ನಾವು ಮೈಗೆ ಬರೋದಿಲ್ಲ. ಹುಡುಗರ ಕಡೆಯಿಂದೇ ಯಾಕೆ ಹೇಳಿಸ್ತಾರೆ ಸರ್ಗಳು? ಮಕ್ಕಳಿಗೆ ಟೇಬಲ್ಸ್ ಭಯಪಟ್ಟಿರ್ತಾವೆ. ನೋಡ್ರಿ ನೀವು ಬೇಕಾದ್ರೆ ಪ್ರತಿಯೊಂದು ಸಾಲಿ ಅವ್ರು ಬೇಕಾದ್ರೆ ಭಾಗಾಕಾರ ಹಾಕಿದ್ರೆ ಹುಡುಗರ ಕಡೆಯಿಂದ ಮಗ್ಗಿ ಅನ್ಸ್ಕೊಂಡು ಟೀಚರ್ಸ್ ಗಣಿತ ಹೇಳ್ತಿರ್ತೀವಿ. ಅವ್ರು ಅಷ್ಟೇ ಅಲ್ಲ, ನಾನು ಹಂಗೆ. ಆದ್ರೆ ನಮ್ಮ ಮಗ್ಗಿ ಭಯಪಟ್ಟು ಮಾಡಿದ್ದು ಒಂದು ಸ್ವಲ್ಪ. ಅದಕ್ಕೆ ನಾ ಸ್ವಂತ ಅಭ್ಯಾಸ ಕಲಿಸ್ತೇನೆ. ಮೈಗೆ ಬರಲಿಲ್ಲ ಸ್ವಂತ ಅಭ್ಯಾಸ ಹೇಳಿಕೆ ಶಿಕ್ಷಕರಿಗೆ ಆಗೋದಿಲ್ಲ. ಹುಡುಗರಿಂದೇ ನಾವು ಮುಂದಕ್ಕೆ ಹೋಗೋದು. ನಾವು ಸುಖಾನೇ ಇದ್ದಂಗೆ ಹುಡುಗರು ಇದ್ದಿದ್ದಂಗೆ. ಅವಕ್ಕೆ ಬೋಟ್ಗೆ ಇರ್ತದಲ್ಲ ಹುಟ್ಟ, ಅವು ಹುಡುಗರು ಹುಟ್ಟಿದ್ದಂಗೆ ನಮ್ಮನ್ನ ಎಳ್ಕೊಂಡು ಹೋಗೋರು ಅವರೇ. ಮೈಕಿಗಳು ಅವ್ರಿಗೆ ಎಕ್ಸ್ಪರ್ಟ್ ಇರ್ತಾರೆ. ನಾವು ಬರೀ ಥಿಯರಿ ಹೇಳೋದು ಅಷ್ಟೇ ಕೆಲಸ. ನೋಡಿ, ಗಣಿತ ಅಂದ್ರೆ ಹಿಂಗೆ ಟೇಬಲ್ಸ್ ಭಯಪಟ್ಟು ಮಾಡ್ರಿ. ನಾ ಹೇಳೋದು ಲಕ್ಷ ಪಟ್ಟು ನೋಡ್ರಿ. ಚೆನ್ನಾಗಿ ಫೇರ್ದಾಗ ಬರ್ಕೊಡ್ರಿ. ಒಂದು ಗಣಿತ ಚೇಂಜ್ ಆಗ್ತದೆ. ವಿಷಯದಾಗ ಬರ್ತಾವೆ ಗುಣಾಕಾರ ಲೆಕ್ಕಗಳು.